ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಗೃಹಜ್ಯೋತಿ ಫಲಾನುಭವಿಗಳಿಗೆ ಶಾಕಿಂಗ್ ಸುದ್ದಿ ಇದು. ಈ ತಿಂಗಳ ಕರೆಂಟ್ ಬಿಲ್ ನಲ್ಲಿ ಭಾರಿ ಬದಲಾವಣೆಯಾಗುತ್ತೆ. ಜುಲೈ ತಿಂಗಳಲ್ಲಿ ನಿಮ್ಮ ಮನೆಗೆ ಬರಲ್ಲ ಕರೆಂಟ್ ಬಿಲ್. ಇನ್ನು ಗೃಹಜ್ಯೋತಿ ಪುನರ್ ಪರಿಶೀಲನೆಗೆ ಮುಂದಾಗಿದ್ದಾರೆ ಎಸ್ಕಾಂ ಸಿಬ್ಬಂದಿಗಳು. ಹೀಗಾಗಿ ಈ ತಿಂಗಳು ವಿದ್ಯುತ್ ಗ್ರಾಹಕರಿಗೆ ಸಿಗಲ್ಲ ಮಾಮೂಲಿ ಬಿಲ್. 3 ತಿಂಗಳ ಸರಾಸರಿ ಆಧಾರದ ಮೇಲೆ ಬರುತ್ತೆ ಜುಲೈನ ವಿದ್ಯುತ್ ಬಿಲ್. ಜುಲೈನಲ್ಲಿ ಕರೆಂಟ್ ಬಿಲ್ ನೀಡುವ ಪದ್ಧತಿ ಇದೆ. ಇನ್ನು ಈಗಾಗಲೇ ಜುಲೈನಲ್ಲಿ ಕರೆಂಟ್ ಬಿಲ್ ನೀಡುವ ಪದ್ಧತಿಯನ್ನ ಬೆಸ್ಕಾಂ ಸಿಬ್ಬಂದಿಗಳು ಬದಲಾಯಿಸಿದ್ದಾರೆ. ಜುಲೈ 1ರಿಂದ ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ಮಾಡ್ತಾ ಇರುವ ಸರ್ಕಾರ. ಹೀಗಾಗಿ ಜುಲೈ ತಿಂಗಳಲ್ಲಿ ಮೀಟರ್ ರೀಡರ್ಗಳು ಗ್ರಾಹಕರ ಮನೆಗೆ ಬರಲ್ಲ. ಟ್ವೀಟ್ ಮೂಲಕ ಮಾಹಿತಿಯನ್ನ ತಿಳಿಸಿರುವ ಬೆಸ್ಕಾಂ. ಗೃಹಜ್ಯೋತಿ ಪುನರ್ ಈಗಾಗಲೇ ಒಂದ್ ಕಡೆ ಈ ತಿಂಗಳು ವಿದ್ಯುತ್ ಗ್ರಾಹಕರಿಗೆ ಮಾಮೂಲಿ ಬಿಲ್ ಬರಲ್ವಂತೆ. ಇನ್ನು 3 ತಿಂಗಳ ಸರಾಸರಿಯ ಆಧಾರದ ಮೇಲೆ ಜುಲೈನ ವಿದ್ಯುತ್ ಬಿಲ್ ಬರುತ್ತೆ. ಜುಲೈನಲ್ಲಿ ಕರೆಂಟ್ ಬಿಲ್ ನೀಡುವ ಪದ್ಧತಿಯನ್ನ ಬೆಸ್ಕಾಂ ಇಲ್ಲಿ ಬದಲಾಯಿಸಿದೆ. ಹಾಗಾದ್ರೆ ಇದೇ ಜುಲೈ 1ರಿಂದ ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆಯನ್ನ ಸರ್ಕಾರ ಮಾಡ್ತಾ ಇದೆ. ಇನ್ನು ಜುಲೈ ತಿಂಗಳಲ್ಲಿ ಮೀಟರ್ ರೀಡರ್ಗಳು ಗ್ರಾಹಕರ ಮನೆಗೆ ಬರಲ್ಲ. ಇನ್ನು ಗೃಹಜ್ಯೋತಿ ಪುನರ್ ಪರಿಶೀಲನೆಗೆ ಎಸ್ಕಾಂ ಸಿಬ್ಬಂದಿ ಇಲ್ಲಿ ಮುಂದಾಗಿದ್ದಾರೆ. ಹಾಗಾದ್ರೆ ಈ ತಿಂಗಳು ವಿದ್ಯುತ್ ಗ್ರಾಹಕರಿಗೆ ಸಿಗಲ್ಲ ಮಾಮೂಲಿ ಬಿಲ್ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಗೃಹಜ್ಯೋತಿ ಫಲಾನುಭವಿಗಳಿಗೆ ಇದೊಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು.